ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಆಗಿರುವಂತಹ ಬೇಬಿ ಕುಚ್ಚು ಡಿಸೈನ್ ಹಾಕೋದು ಹೇಗೆ ಅಂತ ನೋಡೋಣ. ನೋಡಿ, ಸ್ಯಾರಿ ಬಂದುಬಿಟ್ಟು ಬ್ಲೂ ಕಲರಲ್ಲಿದೆ ಮತ್ತು ಪಲ್ಲು ಬಂದುಬಿಟ್ಟು ಒಂದು ರೀತಿ ಮ್ಯಾರೂನ್ ಪಿಂಕಿಶ್ ಕಲರಲ್ಲಿದೆ ಮತ್ತು ಬಾರ್ಡರಲ್ಲಿ ಗ್ರೀನ್ ಮತ್ತು ಬ್ಲೂ ಇರೋದ್ರಿಂದ ನಾನು ಇವತ್ತು ಕುಚ್ಚು ಮತ್ತು ಬ್ಲೂ ಮತ್ತು ಗ್ರೀನಲ್ಲಿ ಹಾಕ್ತಾಯಿದ್ದೀನಿ. ಬನ್ನಿ, ಹಾಗಿದ್ರೆ ಹಾಕೋದಕ್ಕೆ ಏನೇನು ಬೇಕು ಅಂತ ನೋಡೋಣ. ಜರಿ ಥ್ರೆಡ್ ಬೇಕಾಗುತ್ತೆ ಮತ್ತು 2 ಕಲರಲ್ಲಿ ಕುಚ್ಚು ಕಟ್ತಾ ಇರೋದ್ರಿಂದ 2 ಕಲರ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಒಂದು ಕಟರ್ ಬೇಕಾಗುತ್ತೆ, ಒಂದು ಕ್ರೋಶ ಅಥವಾ ಬಿಗ್ ನೀಡಲ್ ಇರುತ್ತಲ್ಲ ಅದು ಬೇಕಾಗುತ್ತೆ ಮತ್ತು ಬಿಗ್ ಐ ನೀಡಲ್ ತೊಗೊಂಡಿದ್ದೀನಿ. ಒಂದು 2 ಕಲರ್ ಹಾಕೋದ್ರಿಂದ 2 ಬಿಗ್ ಐ ನೀಡಲ್ ಬೇಕಾಗುತ್ತೆ ಮತ್ತು ಒಂದು ನಾರ್ಮಲ್ ನೀಡಲ್ಗೆ ಜರಿ ಥ್ರೆಡನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಆದಮೇಲೆ ಈಗ ನಾವು ದಾರ ಸುತ್ಕೊಳೋದು ಹೇಗೆ ಅಂತ ನೋಡೋಣ. 87 ದಾರಾನ ಸುತ್ಕೋಬೇಕು. ತುಂಬ ಈಸಿಯಾಗಿ ಸುತ್ಕೋಬೇಕು. ಜಾಸ್ತಿ ಕುಚ್ಚು ಕಟ್ಟಬೇಕು ಅಂದರೆ ಈ ರೀತಿ ಟೇಬಲ್ ಅಥವಾ ಕಾಟ್ ಏನಾದರೂ ಇರುತ್ತಲ್ವ, ಅದಕ್ಕೆ ನಾವು ಈ ರೀತಿಯಾಗಿ ಸುತ್ಕೋಬೋದು. ಬೆರಳಲ್ಲಿ ನಾವು ದಾರವನ್ನು ಈ ರೀತಿಯಾಗಿ ಇಟ್ಕೊಂಡು ನೀಟಾಗಿ ಈ ರೀತಿ ಸುತ್ಕೊತಾ ಹೋಗಬೇಕು. ಸ್ವಲ್ಪ ಹೊತ್ತು ಬೆರಳನ್ನು ಇಟ್ಕೊಂಡ್ರೆ ಸಾಕಾಗುತ್ತೆ ದಾರವನ್ನು. ಆಮೇಲೆ ಆ ದಾರದಲ್ಲಿ ಅದು ಸೇರ್ಕೊಳುತ್ತಲ್ಲ, ಆವಾಗ ನಾವು ಅದನ್ನು ಕೈ ಬಿಟ್ಬಿಟ್ಟು ಹಾಗೇನೆ ಸುತ್ಕೋಬೋದು. ನೋಡಿ, ಎಷ್ಟು ನೀಟಾಗಿ ಬಂದುಬಿಡುತ್ತೆ, ಯಾವುದೇ ಗಂಟಾಗೋದಿಲ್ಲ. 87 ಆದಮೇಲೆ ಇದನ್ನು ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಇಷ್ಟು ಉದ್ದ ಬಂದಿದೆ. ಇದಕ್ಕಿಂತ ಉದ್ದ ಇದ್ದರೂ ಇನ್ನೂ ಚೆನ್ನಾಗಿರುತ್ತೆ. ತುಂಬ ಬೇಗ ಹಾಕ್ಕೋಬೋದು ಕುಚ್ಚುಗಳು, ತುಂಬ ಹೆಚ್ಚಾಗಿ ಒಂದೇ ಸರಿಗೆ ಹಾಕ್ಕೋಬೋದು. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಗಮ್ಮನ ಹಾಕೊಳ್ಳೋಣ. ಸ್ವಲ್ಪ ಗಮ್ ಹಾಕ್ಬಿಟ್ಟು ನೀಟಾಗಿ ಈ ರೀತಿ ಕೈಯಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕು. ಇದೊಂದು ಸ್ವಲ್ಪ ಡ್ರೈ ಆದಮೇಲೆ ನೀಡಲ್ಗೆ ಹಾಕೊಳ್ಳೋಣ. ನೋಡಿ, ಈ ರೀತಿ ನೀಡಲ್ಗೆ ಹಾಕ್ಕೋಬೇಕು. ಗಮ್ ಹಾಕೋದ್ರಿಂದ ಈ ರೀತಿ ನೀಟಾಗಿ ನೀಡಲ್ಗೆ ಹಾಕ್ಕೊಳಕ್ಕೆ ಈಸಿ ಆಗುತ್ತೆ. ಎರಡು ಸಮಭಾಗ ಮಾಡಿಕೊಂಡು ಈ ಗಮ್ ಹಾಕಿರೋದನ್ನು ನಾವು ಕಟ್ ಮಾಡ್ಕೊಳ್ಳೋಣ. ಅದೇ ರೀತಿ ನಮಗೆ 2 ಕಲರ್ ದಾರ ಬೇಕಾಗಿದೆ ಕುಚ್ಚು ಕಟ್ಟೋದ್ರಿಂದ 2 ಕಲರಲ್ಲಿ ನಾವು ಒಂದೇ ಸರಿ ನಾವು 2 ಕಲರ್ದು ಒಂದು 4 ಬಂಚನ್ನು ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡ್ರೆ ಕುಚ್ಚು ಕಟ್ಟಲಿಕ್ಕೆ ತುಂಬ ಸುಲಭ ಆಗುತ್ತೆ. ಈಗ ಕುಚ್ಚು ಕಟ್ಟೋದಕ್ಕೆ ನಾನು ಈ ರೀತಿ ಸೀರೆಯನ್ನು ಟೇಬಲ್ ಮೇಲೆ ಹಾಕ್ಕೊಂಡು ಸೀರೆ ಮೇಲೆ ಒಂದು ಸ್ವಲ್ಪ ಬುಕ್ಕನ್ನು ಇಟ್ಕೊಂಡಿದ್ದೀನಿ. ಸೀರೆನ ನಾನು ಇವತ್ತು ಫ್ರಂಟ್ ಭಾಗದಿಂದನೇ ಹಾಕ್ಕೊತಾ ಇದ್ದೀನಿ, ಬ್ಯಾಕ್ ಸೈಡಲ್ಲಿ ಹಾಕ್ಕೊತಾ ಇಲ್ಲ. ನೋಡಿ, ಈ ರೀತಿ ಕ್ರೋಶವನ್ನು 1-2 ಸಾರಿ ಫಸ್ಟ್ ನಾವು ಈ ರೀತಿ ಅಲ್ಲಿ ಮಧ್ಯಭಾಗ ಕ್ರೋಶ ದಪ್ಪ ಇರುತ್ತಲ್ವ, ಅಲ್ಲಿ ಒಂದು ಸ್ವಲ್ಪ ಈ ರೀತಿ ಮಾಡಿಕೊಂಡ್ರೆ ಹೋಲು ನೀಟಾಗಿ ದಪ್ಪ ಆಗುತ್ತೆ ಮತ್ತು ನೀಟಾಗಿ ಬಟ್ಟೆನೂ ಸಹ ಹಾಳಾಗೋದಿಲ್ಲ. ಅದಾದಮೇಲೆ ದಾರವನ್ನು ನೋಡಿ ಸೂಜಿಯನ್ನು ಈ ರೀತಿ ಹಾಕಿಬಿಟ್ಟು ತಗೋಬೇಕು. ಎಷ್ಟುದ್ದ ಬೇಕು ನೋಡಿಕೊಂಡು ಅಷ್ಟುದ್ದಕ್ಕೆ ನಾವು ದಾರವನ್ನು ಸೆಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಸೆಟ್ ಮಾಡ್ಕೊಂಡಾದಮೇಲೆ ನಾರ್ಮಲ್ ನೀಡಲ್ಗೆ ನಾವು ಇದು ಜರಿ ದಾರವನ್ನು ಹಾಕ್ಕೊಂಡಿದ್ವಲ್ಲ, ಅದನ್ನು ನಾವು ಈ ರೀತಿ ಮಧ್ಯಭಾಗದಿಂದ ಹಾಕ್ಕೋಬೇಕು. ಅದನ್ನು ಎಳ್ಕೊಂಡು ಈ ಎಕ್ಸ್ಟ್ರಾ ಜರಿ ದಾರ ಇರುತ್ತಲ್ಲ, ಅದನ್ನು ಹಿಂದುಗಡೆ ಈ ರೀತಿ ಸೇರಿಸ್ಕೊಂಡು ಒಂದು ಸರಿ ಈ ರೀತಿಯಾಗಿ ಸುತ್ಕೊಂಡಾದಮೇಲೆ ಇಲ್ಲಿ ಒಂದು ನಾಟನ್ನು ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ಒಂದು ಸರಿ ನಾಟ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅದಾದಮೇಲೆ ಒಂದ್ರ ಕೆಳಗೆ ಒಂದು ನೀಟಾಗಿ ಬರೋ ರೀತಿಯಲ್ಲಿ ಸುತ್ಕೊತ ಹೋಗಬೇಕು. ನೋಡಿ, ಈ ರೀತಿಯಾಗಿ ಸುತ್ಕೊಳ್ಳಿ. ಒಂದ್ರ ಮೇಲೆ ಒಂದು ಬರಬಾರ್ದು, ಒಂದು ಪಕ್ಕ ಒಂದು ಕೆಳಗಡೆ ಬರೋ ರೀತಿಯಲ್ಲಿ ನೀಟಾಗಿ ಸುತ್ಕೊತ ಹೋಗಬೇಕು. ಬೇಬಿ ಕುಚ್ಚಿಗಾದರೆ ಇಷ್ಟಾದರೆ ಸಾಕಾಗುತ್ತೆ. ಅದೇ ನಾವು ಒಂದು ಸ್ವಲ್ಪ ಈ ಕುಚ್ಚನ್ನು ಇನ್ನೊಂದು ಸ್ವಲ್ಪ ಎಲಿಗೆಂಟಾಗಿ ಮತ್ತು ಗ್ರ್ಯಾಂಡಾಗಿ ಮಾಡೋದಕ್ಕಾಗಿ ನಾನು ಮಾಡಬೇಕು ಅಂದರೆ ಈ ರೀತಿಯಾಗಿ ಇನ್ನೊಂದು ಸ್ವಲ್ಪ ಉದ್ದಕ್ಕೆ ಸುತ್ಕೊತ ಹೋಗಬೇಕು. ನೋಡಿ, ಈ ರೀತಿಯಾಗಿ ಸುತ್ಕೊಳ್ಳಿ. ತುಂಬ ಸುಲಭವಾಗಿ ಮಾಡ್ಕೋಬೋದು. ದಾರ ಸುತ್ಕೊಂಡ್ವಲ್ಲ, ಅದು ನಾವು ಒಂದಿಷ್ಟು ಬಂಚ್ಗಳಾಗಿ ರೆಡಿ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಕೊಂಬಿಟ್ರೆ ಫಾಸ್ಟಾಗೂ ಆಗುತ್ತೆ ಮತ್ತು ಹೋಲ್ಗಳನ್ನು ಫಸ್ಟೇ ನಾವು ರೆಡಿ ಮಾಡ್ಕೊಂಬಿಟ್ರೆ ತುಂಬ ಈಸಿಯಾಗಿ ಮಾಡ್ಕೊತ ಹೋಗ್ಬೋದು.
ಆದಷ್ಟು ಒಂದೇ ಲೆವೆಲಲ್ಲಿ ಒಂದ್ರ ಕೆಳಗೆ ಒಂದು ಬರೋ ರೀತಿಯಲ್ಲಿ ಸುತ್ಕೊತಾ ಹೋಗಬೇಕು. ಎಷ್ಟು ಉದ್ದ ಬೇಕು ಅನ್ನೋದನ್ನು ಒಂದೇ ಸರಿ ನೀವು ಫಸ್ಟ್ ಕುಚ್ಚಿಗೆ ಹಾಕ್ಕೊಂಡಿರ್ತೀರಲ್ಲ ಅದೇ ರೀತಿಯಾಗಿ ಉಳಿದಿರೋ ಕುಚ್ಚಿಗೂ ಸಹ ಅದೇ ಸೈಜಲ್ಲೇ ನೋಡಿಕೊಂಡು ಸುತ್ಕೊತ ಕಟ್ಕೊತ ಹೋದರೆ ಆಯಿತು. ನೋಡಿ ಇಷ್ಟುದ್ದ ಆದಮೇಲೆ ಇದನ್ನು ನಾವು ಒಂದೆರಡು ಸಾರಿ ಈ ರೀತಿ ನಾಟ್ ಮಾಡ್ಕೊಳ್ಳೋಣ. ನಾಟ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಕುಚ್ಚನ್ನು ಈ ರೀತಿ ಸ್ವಲ್ಪ ಬ್ಯಾಕ್ ಸೈಡಿಗೆ ತಿರುಗಿಸ್ಕೋಬೇಕು. ನೋಡಿ ಈ ರೀತಿ ತಿರುಗಿಸ್ಕೊಂಡ್ರೆ ಸಾಕಾಗುತ್ತೆ. ತಿರುಗಿಸ್ಕೊಂಡು ಇಲ್ಲಿ ಜರಿ ದಾರದ ಒಳಗಡೆಯಿಂದ ನೀಡಲನ್ನು ಹಾಕಬೇಕು. ಹಾಕ್ಬಿಟ್ಟು ಈ ರೀತಿ ಹೇಳ್ಕೊಂಡು ಮತ್ತೆ ವಾಪಸ್ ಹೋಗ್ಬಿಟ್ಟು ಒಂದು ನಾಟ್ ಹಾಕ್ಕೊಂಡ್ರೆ ಆಯಿತು. ನೋಡಿ ಈ ಜರಿ ದಾರವನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ಬ್ಯಾಕ್ ಸೈಡಲ್ಲಿ ಬರುತ್ತೆ. ಮುಂದಕ್ಕೆ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರೋದಿಲ್ಲ ಆ್ಯಂಡ್ ನೀಟ್ ಫಿನಿಶಿಂಗ್ ಇರುತ್ತೆ. ಇಷ್ಟಾದಮೇಲೆ ಎಷ್ಟುದ್ದ ಬೇಕು ನೋಡಿಕೊಂಡು ಇಲ್ಲಿಗೆ ಕಟ್ ಮಾಡಿಕೊಂಡ್ರೆ ಆಯಿತು. ನೋಡಿ ಎಷ್ಟು ಸಿಂಪಲ್ಲಾಗಿ ಹಾಕ್ಕೋಬೋದು. ತುಂಬ ಈಸಿಯಾಗಿ ಹಾಕ್ಕೊಳ್ಳೋಂತಹ ಡಿಸೈನು, ಗ್ರ್ಯಾಂಡ್ ಲುಕ್ ಸಹ ಇರುತ್ತೆ. ಈಗ ಅದೇ ರೀತಿ ಪಕ್ಕದಲ್ಲಿ ನಾವು ಒಂದು ಹೆಬ್ಬೆಟ್ಟಿನ ದೂರದಲ್ಲಿ ನಾನು ನೋಡಿಕೊಂಡು ಈ ರೀತಿಯಾಗಿ ಹೋಲ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಈ ರೀತಿ ಬೇಡ ಅಂತಂದರೆ ಟೇಪ್ ಹಿಡಿದ್ಬಿಟ್ಟು ಒಂದೊಂದು ಇಂಚಿಗೆ ಅಥವಾ ನಿಮ್ಗೆ ಒಂದು ಅರ್ಧ ಇಂಚಿಗೆ ಬೇಕು ಅಂದರೆ ಅರ್ಧ ಇಂಚಿಗೂ ಸಹ ನೀವು ಮಾರ್ಕ್ ಮಾಡಿಕೊಂಡು ಹಾಕ್ಬೋದು. ಅದಕ್ಕಿಂತ ಇದು ತುಂಬ ಸುಲಭವಾಗಿ ಮಾಡ್ಕೋಬೋದು. ಇಲ್ಲಾಂದರೆ ಬೆರಳಿನ ಅಳತೆಗೆ ಬೇಡ ಅಂತಂದರೆ ಒಂದು ಯಾವುದಾದ್ರೂ ಕಾರ್ಡ್ ಅಥವಾ ಪೇಪರನ್ನು ಯೂಸ್ ಮಾಡಿಕೊಂಡು ಸಹ ನೀವು ಮಾಡ್ಕೋಬೋದು. ನೋಡಿ ಈ ರೀತಿ ಆದಮೇಲೆ ಮತ್ತೆ ಅದೇ ಥರ ನಾವು ಈಗ ಎಷ್ಟುದ್ದ ಬೇಕೋ ನೋಡಿಕೊಂಡು ಅಷ್ಟುದ್ದಕ್ಕೆ ದಾರವನ್ನು ಸೆಟ್ ಮಾಡ್ಕೋಬೇಕು. ಅದಾದಮೇಲೆ ನೋಡಿ ನಾನು 2 ಕಲರ್ ಯೂಸ್ ಮಾಡ್ತಾ ಇರೋದನ್ನು ಒಂದೇ ಕಲರ್ದು 3 ಕುಚ್ಚನ್ನು ಹಾಕ್ಕೊತಾ ಇದ್ದೀನಿ. ಈಗ ಅದೇ ರೀತಿ ಹೋಲ್ ಮಾಡಿಬಿಟ್ಟು ಗ್ರೀನ್ ಕುಚ್ಚನ್ನು ಕಟ್ಕೊಳ್ಳೋಣ. ಗ್ರೀನ್ ಕಲರಲ್ಲಿ ನಾನು ಆವಾಗಲೇ ಹೇಳ್ದಾಗೆ ಈ ರೀತಿ ಯಾವುದಾದ್ರೂ ಒಂದು ಪೇಪರ್ ಅಥವಾ ಕಾರ್ಡನ್ನು ಯೂಸ್ ಮಾಡಿಕೊಂಡು ಸಹ ನಾವು ಅಳತೆಗೆ ಯೂಸ್ ಮಾಡ್ಕೋಬೋದು. ಅದೇ ನಾವು ಟೇಪನ್ನು ಇಟ್ಬಿಟ್ಟು ಚಾಪೀಸಲ್ಲಿ ಗುರ್ತು ಮಾಡಿಕೊಂಡ್ರೆ ಸೀರೆ ಮೇಲೆಲ್ಲ ವೈಟ್ ಆಗಿಬಿಡುತ್ತೆ. ಹಾಗಾಗಿ ನಾನು ಈ ರೀತಿಯಾಗಿ ಮಾಡ್ಕೊತಾ ಇದ್ದೀನಿ. ತುಂಬ ಸುಲಭವಾಗಿ ಮಾಡ್ಕೋಬೋದು ಈ ರೀತಿ ಮಾಡ್ಕೊಳೋದ್ರಿಂದ. ನೋಡಿ ಈ ರೀತಿ ಆದಮೇಲೆ ದಾರವನ್ನು ಎಳ್ಕೊಂಡು ನೀಟಾಗಿ ಎಷ್ಟುದ್ದ ಬೇಕೋ ಅಷ್ಟುದ್ದಕ್ಕೆ ನೀಟಾಗಿ ಸೆಟ್ ಮಾಡ್ಕೋಬೇಕು. ಅದಾದಮೇಲೆ ಈಗ ನಾವು ಜರಿ ದಾರದಿಂದ ಸೂಜಿಯನ್ನು ಹಾಕ್ಬಿಟ್ಟು ನೋಡಿ ಆವಾಗಲೇ ನಾನು ಮಧ್ಯದಿಂದ ತೋರಿಸ್ದೆ, ಮುಂದ್ಗಡೆ ಹಾಕಬಾರ್ದು, ಹಿಂದ್ಗಡೆಯಿಂದ ತಗೊಂಡು ಈ ರೀತಿ ಚುಚ್ಕೊಂಡು ಎಳ್ಕೋಬೇಕು. ಈ ಬ್ಯಾಕ್ ಸೈಡ್ ಈ ದಾರವನ್ನು ಇಲ್ಲಿ ಬ್ಯಾಕ್ ಸೈಡಿಗೆ ಸೆಟ್ ಮಾಡ್ಕೋಬೇಕು. ಇದಾದಮೇಲೆ ಈ ರೀತಿಯಾಗಿ ಒಂದೆರಡು ಸಾರಿ ನಾಟ್ ಹಾಕ್ಕೊಂಡು ಸುತ್ಕೊತಾ ಹೋಗಬೇಕು. ನೋಡಿ ಇಲ್ಲಿ ನಾಟ್ ಮಾಡ್ಕೊಳ್ಳೋಣ. ಒಂದೆರಡು ಕುಚ್ಚು ಕಟ್ಟೋವರೆಗೂ ನಿಮಗೆ ಒಂದು ಸ್ವಲ್ಪ ಗ್ರಿಪ್ ಸಿಗೋದಿಲ್ಲ. ಬಿಗಿನರ್ಸು ಸಹ ಆರಾಮಾಗಿ ಕ್ರೋಶಾ ಡಿಸೈನ್ ಇಷ್ಟ ಇಲ್ದವರು ಈ ರೀತಿ ಬೇಬಿ ಕುಚ್ಚು ಥರನೇ ಇನ್ನೊಂದು ಸ್ವಲ್ಪ ಎಲಿಗೆಂಟಾಗಿ ಡಿಸೈನ್ನ ನಾವು ರೆಡಿ ಮಾಡ್ಕೋಬೋದು. ಅದೇ ರೀತಿ ನೀಟಾಗಿ ಸೆಟ್ ಮಾಡ್ಕೊತ ಗ್ಯಾಪ್ ಇಲ್ದೇ ಒಂದ್ರ ಕೆಳಗೆ ಒಂದು ಬರೋ ರೀತಿಯಲ್ಲಿ ನೀಟಾಗಿ ಸುತ್ಕೊತ ಕಟ್ಕೊಂಡ್ರೆ ಆಯಿತು. ಇದಾದಮೇಲೆ ನಾಟ್ ಮಾಡ್ಕೊಳ್ಳೋಣ.
ನೋಡಿ ಇಲ್ಲಿಂದ ಒಂದೆರಡು ಸಾರಿ ನಾಟ್ ಮಾಡ್ಕೋಬೇಕು ಬ್ಯಾಕ್ ಸೈಡಲ್ಲಿ. ಮಧ್ಯಭಾಗದಿಂದ ಕುಚ್ಚಿನ ಮಧ್ಯಭಾಗದಿಂದ ಈ ದಾರವನ್ನು ಎಳ್ಕೊಂಡು ಲಾಕ್ ಮಾಡಿಕೊಂಡ್ರೆ ಆಯಿತು. ಇಷ್ಟಾದಮೇಲೆ ನೋಡಿ ಆವಾಗಲೇ ನಾನು ಒಂದು ಕಾರ್ಡ್ ತೋರಿಸಿದ್ವಲ್ಲ, ಅದೇ ಅಳತೆಗೆ ನಾನೀಗ ಉದ್ದನೂ ಸಹ ಪಕ್ಕದಲ್ಲಿರುವಂಥ ಕುಚ್ಚಿನ ಅಳತೆಗೆ ಕಟ್ ಮಾಡಿಕೊಂಡು ಅದೇ ಉದ್ದಕ್ಕೆ ನಾನಿಲ್ಲಿ ಈ ರೀತಿ ಕಾರ್ಡ್ನ ಯೂಸ್ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾಡ್ಕೊಳೋದ್ರಿಂದ ಎಲ್ಲ ಕುಚ್ಚುಗಳು ಒಂದೇ ಸೈಜಲ್ಲಿರುತ್ತೆ, ಒಂದು ಯೂನಿಫಾರ್ಮ್ ರೀತಿಯಲ್ಲಿ ಅಂತ ಅನಿಸುತ್ತೆ. ಒಂದು ಕೆಳಗೆ ಒಂದು ಮೇಲೆ ಆಗೋದಿಲ್ಲ. ಹಾಗಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೋಡಿ ನಾನು ಮತ್ತೆ ಒಂದು ಬೆರಳಿನ ಅಳತೆ ಹೆಬ್ಬೆಟ್ಟಿನ ಬೆರಳಿನ ಸಹಾಯದಿಂದ ಈ ರೀತಿ ಹೋಲ್ ಮಾಡ್ಕೊತಿದ್ದೀನಿ. ಫಸ್ಟೇ ನೀವು ಇದೇ ರೀತಿ ಎಲ್ಲ ಪೂರ್ತಿ ಸೀರೆ ಆಗೋ ತನಕ ಫಸ್ಟೇ ನಾವು ಹೋಲ್ ಮಾಡಿಕೊಂಡು ಕುಚ್ಚು ಕಟ್ಕೊಳೋದ್ರಿಂದ ಟೈಮು ಸೇವ್ ಆಗುತ್ತೆ. ನೋಡಿ ಕಾರ್ಡು ಸೈಜು ಸಹ ಅದೇ ಅಳತೆಯಲ್ಲಿದೆ. ಈ ರೀತಿ ನೀವು ಯಾವುದಾದ್ರೂ ಒಂದು ಕಾರ್ಡ್ನ ಸಹ ನೀವು ಯೂಸ್ ಮಾಡಿಕೊಂಡು ಈ ರೀತಿ ಹೋಲ್ ಮಾಡ್ಕೋಬೋದು. ಅದೇ ರೀತಿ ಪೂರ್ತಿ ಸೀರೆಗೆ ನಾನು ಹಾಕ್ಕೊಂಡು ಬರ್ತೀನಿ. ಈ ರೀತಿಯಾಗಿ ಕರೆಕ್ಟ್ ಸೈಜ್ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ನೋಡಿ ಇದೇ ರೀತಿ ನಾನು ಮೂರು ಕುಚ್ಚುಗಳನ್ನು ಕಟ್ಕೊಂಡು ಬರ್ತೀನಿ ಪೂರ್ತಿ ಸೀರೆಗೆ. ಯಾವ ರೀತಿಯಾಗಿ ಬಂದಿದೆ ಅಂತ, ಎಷ್ಟು ಸೂಪರ್ ಆಗಿರುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಕ್ರೋಶಾ ಡಿಸೈನ್ ಇಷ್ಟ ಇಲ್ಲದವ್ರಿಗೆ ಈ ರೀತಿಯಾಗಿ ನಾವು ಸಜೆಸ್ಟ್ ಮಾಡ್ಬೋದು. ತುಂಬ ಈಸಿಯಾಗಿ ಹಾಕ್ಬೋದು, ತುಂಬ ಬೇಗನೂ ಸಹ ಆಗುತ್ತೆ ಮತ್ತು ಗ್ರ್ಯಾಂಡ್ ಲುಕ್ ಸಹ ಇರುತ್ತೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆಗೆ ಭೇಟಿ ಆಗೋಣ. ಧನ್ಯವಾದಗಳು.